ಓಂ ನಮಃ ಶಿವಾಯ. ಜಗದ್ಗುರು ಶ್ರೀ ಸಿದ್ಧಾರೂಢ ಪರಬ್ರಹ್ಮನೇ ನಮಃ. ಸಿದ್ಧಾರೂಢ ಅಜ್ಜನ ಎಲ್ಲ ಭಕ್ತರಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ 12ನೇ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಭಕ್ತ ಜನರಿಗೆ ಪರಮ ಪ್ರಿಯತಮ ರೂಪ ಧರಿಸಿದ ಸಿದ್ಧಗೆ ಚಿತ್ತದೊಳು ತಾನಿರುತ ನಿತ್ಯದಿ ಅಭಯ ನೀವಾರೂಢಗೆ ಯುಕ್ತರಾದಧಿಕಾರಿ ಜನರಿಗೆ ಜ್ಞಾನವನ್ನು ಪಾಲಿಸುವಗೆ ಮುಕ್ತಿ ಪಂಥವ ತೋರುವಗೆ ನಮಿಸುವೆನು ಸದ್ಗುರುನಾಥಗೆ. ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಭಕ್ತರ ಮೇಲ ಬಹು ಕೃಪಾವಂತರು. ತನಗ ಶರಣು ಬಂದವ್ರಿಗೆ ಯಾವತ್ತೂ ಸಂಸಾರದೊಳಗ ಮುಳುಗಕ್ಕೆ ಬಿಟ್ಟಿಲ್ಲ, ಮುಳುಗಕ್ಕೆ ಬಿಡುವುದು ಇಲ್ಲ. ಆತ ತಾನೇ ದುಃಖಗಳನ್ನು ಸಹನೆ ಮಾಡಿ ಸಹಿಸಿಕೊಂಡು ಭಕ್ತರ ತಾಪಗಳನ್ನು ಹರಣ ಮಾಡುವಂಥವ ನಮ್ಮಜ್ಜ. ಆಮೇಲೆ ಅವರನ್ನು ಮೋಕ್ಷ ಮಾರ್ಗಕ್ಕೆ ಹಚ್ಚಿ ಸಂಸಾರದೊಳಗಿಂದ ಉದ್ಧರಿಸುವಾತ. ಈ ಪ್ರಕಾರ ಲೋಕೋದ್ಧಾರವೇ ತನ್ನ ಕಾರ್ಯ ಮಾಡಿಕೊಂಡು ಆ ಸದ್ಗುರು ರಾಜನು ಈ ಲೋಕಕ್ಕೆ ಬಂದ ತನ್ನ ಲೀಲೆಯನ್ನು ತೋರಿಸಿ ಜೀವರನ್ನು ಸುಲಭದಿಂದ ಉದ್ಧರಿಸುತ್ತಾನ. ಸದ್ಗುರು ಸಿದ್ಧ ಅವಧೂತರು ಸಂಚಾರದಲ್ಲಿ ಬಹು ಕಷ್ಟಗಳನ್ನು ಸಹಿಸ್ತಾ ದೇಹಕ್ಕೆ ರೋಗ ಪ್ರಾಪ್ತಾದಾಗ ಉಪೋಷಣದಿಂದ ಪರಿಹರಿಸ್ಕೋತಿದ್ರು. ಚಿತ್ತಕ್ಕೆ ದುಃಖ ಆದಾಗ ಮನಸ್ಸು ತಾಪದಳಕ್ಕೆ ಹೋಗದಂತ ಬಿಗಿ ಹಿಡಿದು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ನತೆಯನ್ನ ಶಾಂತಪಡಿಸುತ್ತಿರುವರು. ಈ ಪ್ರಕಾರ ಪಾರಮಾರ್ಥಿಕ ಉಪಾಯಗಳಿಂದ ದೇಹ ದುಃಖವನ್ನ ನಿವಾರಣೆ ಮಾಡುತ್ತಿರುವಾಗ ಅವರ ಹೃದಯದೊಳಗ ಬ್ರಹ್ಮಾನಂದ ಸ್ಥಿರವಾಗಿ ನಿಂತು ಲೀಲಾ ವರ್ತನದಿಂದ ಸಿದ್ಧರು ಕಾಲಹರಣ ಮಾಡ್ತಿದ್ರು. ಕ್ಷುಧಾ ಶಾಂತಿಯನ್ನ ಮಾಡುವುದಕ್ಕ ಪ್ರಾರಬ್ಧ ಪರಿಚಾರಕ ಇರುವನು ಎಂದು ನಿಶ್ಚಯಿಸಿ ಅದಕ್ಕೋಸ್ಕರ ಏನೊಂದು ಚಿಂತೆ ಇಲ್ಲದೆ ನಿರಾಲಂಬರಾಗಿ ಸಂಚರಿಸುತ್ತಿದ್ರು. ಹಿಂಗ ಪೃಥ್ವಿಯ ಮೇಲೆ ಸಂಚರಿಸುತ್ತಾ ಗೋಕಾವಿ ಹತ್ರ ನದಿ ತೀರಕ್ಕೆ ಬಂದಾಗ ಅಂಬಿಗ ಸಿದ್ಧರನ್ನ ನೋಡಿ ಹೇಳ್ತಾನ, ಬಾರಪ್ಪ ಈ ಹಗ್ಗ ಹಿಡಿದು ಎಳಿ ಅಂತಾನ. ಅದಕ್ಕೆ ಅಜ್ಜಾರು 4-8 ಜನರಿಂದ ಎಳಿಲಿಕ್ಕಾಗದಂಥ ನಾಮಿಯನ್ನ ಸಹಜವಾಗಿ ಎಳೆದು ನೀರಿಗೆ ಹಾಕಿದ್ರು. ಈ ಚಮತ್ಕಾರವನ್ನ ಅಂಬಿಗ ಕಂಡ ಬಹಳ ಆಶ್ಚರ್ಯ ಪಡ್ತಾನ. ಇವನೊಬ್ಬ ಯೋಗ ಸಿದ್ಧ ಅದಾನ ಅನ್ಕೋತಾನ. ಆಮೇಲೆ ಸಿದ್ಧನಾಥರನ್ನ ನಾವಿ ಮೇಲೆ ಕೂಡಿಸ್ಕೊಂಡು ಆಚೆ ತೀರಕ್ಕೆ ಮುಟ್ಟಿಸ್ತಾನ. ಸದ್ಗುರುಗಳು ಅಲ್ಲಿಂದ ನಡೆಯುತ್ತಾ ಕಡೆಗೆ ನಮ್ಮ ಹುಬ್ಬಳ್ಳಿ ಶಾರಕ್ಕೆ ಬರ್ತಾರ. ಹೆಂಗ ತಲೆ ಮ್ಯಾಲಿನ ಭಾರವನ್ನು ಕೆಳಗಿಳಿಸಿದಾಗ ನಮಗೆ ಆರಾಮ್ ಅನಿಸ್ತೈತಲ್ಲ, ಹಂಗ ಹುಬ್ಬಳ್ಳಿಗೆ ಬಂದ ತಕ್ಷಣ ಸಿದ್ಧಾರೂಢ ಅಜ್ಜರ್ಗೆ ಮನಸ್ಸಿಗೆ ಶಾಂತಿಯಾಗಿ ತೊರವಿ ಅವರ ಬಾವಿಗೆ ಬರ್ತಾರ. ಆ ಬಾವಿ ಇದ್ದ ಜಾಗ ಬಹಳ ಅಸ್ವಚ್ಛ ಇರ್ತೈತಿ. ಕ್ರಿಮಿ ಕೀಟಗಳೆಲ್ಲ ಬಂದು ಸಿದ್ಧಾರೂಢ ಅಜ್ಜಾರನ ಆವರಿಸಿಕೊಂಡು ಕಡಿತಿರ್ತಾವ. ಸಿದ್ಧರಂತಾರ, ಈ ಸ್ಥಾನ ಬಹಳ ಉತ್ತಮವಾದದ್ದು. ಯಾಕಂದ್ರ ಈ ಕ್ರಿಮಿಗಳು ಕಡಿಯುವುದರಿಂದ ನಾ ಯಾವಾಗಲೂ ಜಾಗೃತ ಇರಾಕ ಸಹಾಯ ಆಕ್ಕೈತಿ ಅಂದ್ಕೊಂಡು
ಸಮಾಧಾನ ಪಡ್ಕೋತಾರೆ. ಕೆಲವು ಹುಡುಗರು ಮಹಾತ್ಮರನ್ನ ಕಂಡ ವೈಶ್ಯ ಮುದಲೇಟಪ್ಪನ ಕಡೆಗೆ ಹೋಗಿ ಹೇಳ್ತಾರ, ಆ ಸಾಹುಕಾರ ಸಿದ್ದರಜ್ಜರ ಇದ್ದಲ್ಲಿಗೆ ಬಂದು ಆತ ಅತ್ಯಂತ ದಯಾಭಕ್ತಿಯುಕ್ತನಾಗಿ ಸಿದ್ಧರನ್ನ ಕೈ ಹಿಡಿದು ತನ್ನ ಮನೆ ಕರ್ಕೊಂಡೋಗಿ ಅವರಿಗೆ ಸ್ನಾನ ಮಾಡಿಸಿ, ಶುಭ್ರ ವಸ್ತ್ರಗಳನ್ನು ಧಾರಣ ಮಾಡಿಸಿ, ಮೃಷ್ಟಾನ್ನವನ್ನ ಭೋಜನ ಮಾಡಿಸ್ತಾನ. ಆಮೇಲೆ ಶಯನಕ್ಕೆ ಮೃದುವಾದ ಶಯೆಯನ್ನ ಕೊಟ್ಟು ಸಾಹುಕಾರ ಒಳಗೆ ಹೋದ ಕೂಡ್ಲೇನ ಸಿದ್ಧಾರೂಢಜ್ಜರು ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ತಾವಿದ್ದ ಬಾವಿಗೆ ಬರ್ತಾರ. ಸಾಹುಕಾರ ಹೊರಗೆ ಬಂದು ಸಿದ್ಧಾರೂಢಜ್ಜರು ಇಲ್ಲದನ್ನ ಕಂಡ ಅತ್ತಿತ್ತ ನೋಡ್ತಾನ, ಮಹಾತ್ಮರು ಎಲ್ಲಿ ಕಾಣಂಗಿಲ್ಲ. ಇಂಥ ವೈರಾಗಿ ಪುರುಷರು ವಿಷಯ ಸುಖವನ್ನ ತುಚ್ಛ ಅಂತೇಳಿ ಮನ್ನಿಸ್ತಾರ ಅಂತೇಳಿದ ಸಾಹುಕಾರ ಸುಮ್ಮಕ್ಕಾಣ. ಈ ವಾರ್ತೆಯನ್ನ ಕೇಳಿ ಗುರುಲಿಂಗ ಶಾಸ್ತ್ರಿ ಇತರ ಕೆಲವು ಭಕ್ತರನ್ನ ಕೂಡ್ಕೊಂಡು ಸಿದ್ಧಾರೂಢಜ್ಜರು ಇದ್ದ ಕಡೆ ಬರ್ತಾರ. ಶಾಸ್ತ್ರೀಯ ಪ್ರಶ್ನೆಗಳನ್ನು ವಿಚಾರಿಸುತ್ತಿದ್ದ. ಇತರ ಶಾಸ್ತ್ರಿಗಳು ಅಲ್ಲಿಗೆ ಬಂದು ಸದ್ಗುರುಗಳನ್ನ ಕುರಿತು ಪ್ರಶ್ನೆ ಮಾಡ್ತಾರ. ಸಿದ್ಧರು ಯೋಗ್ಯ ಉತ್ತರಗಳನ್ನು ಕೊಡುತ್ತಾ ಅವರ ಶಂಕೆಗಳನ್ನ ಪರಿಹರಿಸ್ತಿದ್ರು. ಇದನ್ನ ಕಂಡ ಎಲ್ಲ ಜನ ಆನಂದ ಪಡ್ತಿದ್ರು. ಒಂದಾನೊಂದಿನ ಬಸವಣ್ಣನೆಂಬ ಭಕ್ತ ಸಿದ್ಧ ಮುನಿಗಳ ಸಮ್ಮುಖಕ್ಕೆ ಬರ್ತಾನ. ಬಂದು, ಸ್ವಾಮಿ, ನಮ್ಮ ಮನೆಯಲ್ಲಿ ಯೋಗ ವಾಸಿಷ್ಠ ಗ್ರಂಥ ನಡೆಸಲಿಕ್ಕೆ ತಾವೇ ಅಲ್ಲಿಗೆ ದಯಮಾಡಿಸ್ಬೇಕಂತೇಳಿ ಅಪೇಕ್ಷೆ ಇದೆ ಅಂತೇಳಿ ಪ್ರಾರ್ಥನೆ ಮಾಡ್ಕೋತಾನ. ಸಿದ್ಧರು ತಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾರ, ಅಂದ್ರೆ ಚಿಂತಿಸ್ತಾರ. ನನ್ನ ಸಾಧನವೆಲ್ಲ ಮುಗಿಯಿತು, ಈ ಪ್ರಾರಬ್ಧ ಶೇಷವನ್ನ ಅಜ್ಞ ಜನರ ಉದ್ಧಾರೋದ್ದೇಶದಿಂದ ಯೋಜಿಸಬೇಕು ಅಂತೇಳಿ ಚಿಂತಿಸಿ ಬಸವಣ್ಣನ ಮನೆಗೆ ನಿತ್ಯ ಹೋಗ್ಲಿಕ್ಕೆ ಆರಂಭ ಮಾಡ್ತಾರ. ಅಲ್ಲಿ 4 ತಾಸು ರಾತ್ರಿ ಪರ್ಯಂತ ಯೋಗ ವಾಸಿಷ್ಠವನ್ನ ಹೇಳ್ತಿದ್ರು. ಒಂದಿನ ಗುರುಲಿಂಗ ಶಾಸ್ತ್ರಿ ಬಂದು ಸಿದ್ಧಾರೂಢಜ್ಜರನ್ನು ಕುರಿತು, ಆತ್ಮನು ದೇಹದಲ್ಲಿದ್ದಾನೆ ಎಂದು ನೀವು ಹೇಳುತ್ತೀರಿ, ಆತ ನಮಗ್ಯಾಕೆ ಕಾಣಿಸಂಗಿಲ್ಲ? ಆತ್ಮ ದೇಹದಲ್ಲಿ ಅದಾನಂತೇಳಿ ಹೇಳ್ತೀರಿ, ಆತ ನಮಗ್ಯಾಕೆ ಕಾಣಿಸಂಗಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಸದ್ಗುರುಗಳು ಒಂದು ಪ್ರಮಾಣಕ್ಕೆ ಗೋಚರವಾಗುವಂಥದ್ದು, ಅನ್ಯ ಪ್ರಮಾಣಕ್ಕೆ ಪ್ರತೀತಿಯಾಗದು. ಸ್ಪರ್ಶಕ್ಕೆ ತಿಳಿಯುವಂಥದ್ದು ನೇತ್ರವು ಅರಿಯಲಾರದು. ಹಂಗ ಜ್ಞಾನಕ್ಕೆ ಆತ್ಮನ ನಿರ್ಧಾರವಾಗುವುದು, ಅಜ್ಞಾನಕ್ಕಾಗಲ್ಲ. ಹಾಗಾದ್ರೆ ಜ್ಞಾನವಂದ್ರ ಏನಂತ ಹೇಳ್ತೀನಿ ಕೇಳು. ಪ್ರಥಮ ಆತ್ಮಾನಾತ್ಮ ವಿವೇಕ, ಅಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ತನಕ ವೃತ್ತಿಯನ್ನ ಸಾಧಿಸುತ್ತಿರುವಾಗ ಮೊದಲಿನ ಅನಾತ್ಮಾಕಾರ ಬುದ್ಧಿಯನ್ನ ತ್ಯಜಿಸಿ ಅದನ್ನೇ ಬ್ರಹ್ಮಾಕಾರ ಮಾಡುವಾಗ ಈ ಸಂಧಿಯಲ್ಲಿ ಯಾವ ನಿರ್ವಿಕಲ್ಪ ಜ್ಞಾನವಾಗುವುದೋ ಅದಕ್ಕೆ ಆತ್ಮನು ಗೋಚರನಾಗುವನು ಅಂತಾರ. ಅವನು ಹೇಗೆ ಗೋಚರನೆಂದು ಕೇಳಿದ್ರ, ಆವರಣ ನಿವೃತ್ತಿಯಾದ ಬುದ್ಧಿಯಿಂದ ತಿಳಿಯಲ್ಪಡುವನು ವಿನಾ ಘಟದಂತೆ ಜಡನಾಗಿರುವ ಇಂದ್ರಿಯಗಳಿಂದಲ್ಲ. ಇಂದ್ರಿಯಗಳಿಂದಾಗುವ ಶಬ್ದ ಜ್ಞಾನ ಮಾತ್ರವಿದೆಯೇ ವಿನಾ ಬೇರೆ ಅನುಭವವಿಲ್ಲ. ಆ ಕಾರಣ ಆತ್ಮ ಕಾಣುವುದಿಲ್ಲವೆಂಬ ಶಂಕೆ ಬರ್ತೈತಿ ಅಂತಾರೆ. ಆ ಶಾಸ್ತ್ರಿ ಸತ್ಯಮಾಚಾರ್ಯ ವರ್ಯ ಎಂದು ನುಡಿದು ಹೊರಟು ಹೊಕ್ಕನ. ಸತ್ಯಮಾಚಾರ್ಯವರ್ಯ ಅಂತೇಳಿ ನುಡಿದು ಹೊರಟು ಹೋಗ್ತಾನ. ಆ ಸ್ಥಾನದಲ್ಲಿ ಬಹಳ ಜನ ಸಂಚಾರ ಆಗುವುದನ್ನ ಕಂಡ ಸಿದ್ಧರು
ಇದು ವಿಕ್ಷೇಪಕರ ಅಂತೇಳಿ ಚಿಂತಿಸಿ ಡುಮಗೇರಿ ಎಂಬಲ್ಲಿಗೆ ಹೋಗುವಂತರಾಗ್ತಾರ. ಅಲ್ಲಿ ಕಟ್ಟಿ ಮೇಲೆ ಸ್ವಸ್ಥ ಕುಳಿತಿರ್ತಾರ. ಮತ್ತ ದನ ಕಾಯು ಹುಡುಗರು ಕೂಡ ಆಡುತ್ತಾ ತೋಟಗಳಲ್ಲಿ ಹೋಗಿ ಹಣ್ಣುಗಳನ್ನು ಕದ್ದು ತಿನ್ನುತ್ತಾ ಶಗಣಿ ಅವರಿಗೋಸ್ಕರ ಆರಿಸುತ್ತಾ ಹೀಗೆ ಕಾಲ ಕಳೆಯುತ್ತಿದ್ದರು. ಒಂದಿನ ಹುಡುಗರು ಕೂಡ ಒಂದು ಹಲಸಿನ ಹಣ್ಣು ಕದ್ಕೊಂಡು ಒಯ್ಯುತ್ತಿರುವಾಗ ತೋಟದವ ಕಂಡ ಸಿದ್ಧಾರೂಢ ಅಜ್ಜರನ್ನ ಹಿಡಿದ, ಹಣ್ಣು ಯಾಕೆ ಒಯ್ಯಾಕತ್ತೀರಿ ಅಂತೇಳಿ ಕೇಳ್ತಾನ. ನಮಗೆಲ್ಲರಿಗೂ ತಿನ್ನಲಿಕ್ಕೆ ಅಂತೇಳಿ ಸಿದ್ಧಾರೂಢ ಅಜ್ಜರ ಅಂತಾರ. ಆಗ ಅವ ಸಿಟ್ಟಿಗೆದ್ದ ಸಿದ್ಧಾರೂಢ ಅಜ್ಜಗ 2 ಏಟು ಹೊಡಿತಾನ. ಮಹಾತ್ಮರು ಆ ಹಣ್ಣನ್ನು ದೂರ ಬೀಸಿ ಒಗಿತಾರ. ಅದನ್ನು ಹುಡುಗರು ಎತ್ಕೊಂಡು ಓಡ್ತಾರ. ಹಣ್ಣಿನವ ಸಿದ್ಧರನ್ನ ಬಿಟ್ಟ ಆ ಹುಡುಗರು ಬೆನ್ನು ಹತ್ತಿ ಹೊಕ್ಕಾನ. ಆಗ ಸಿದ್ಧರ ಅಂದ್ಕೋತಾರ, ವೈಕುಂಠ ವಾಸಿಯಾದ ಶ್ರೀ ಕೃಷ್ಣನ ಮೇಲೆ ಸಹ ಶಮಂತಕ ಮಣಿ ಕದ್ದ ಅಪವಾದ ಬಂದಿತ್ತು. ಹೀಗಿರುವಾಗ ನಮ್ಮದೇನು ಅದಕ್ಕೂ ವಿಶೇಷ? ಕಳ್ಳತನದ ಅಪವಾದ ಬಂದು ಆತನಿಗೆ ಜಾಂಬುವತಿ ಮತ್ತು ಸತ್ಯಭಾಮ ಇವರಿಬ್ಬರನ್ನು ವಿವಾಹ ಮಾಡ್ಕೋಬೇಕಾತ. ನಾನಾದರೋ ಅಂಥ ಸಂಸಾರದಿಂದ ಬಂಧಿಸಲ್ಪಡದೆ 2 ಏಟಿನಲ್ಲೇ ಬಿಡುಗಡೆ ಹೊಂದಿದೆ. ತಪ್ಪಿಸಿಕೊಂಡು ಸಿದ್ಧರು ಓಡಿ ಹೋಗುತ್ತಿರುವಾಗ ಕರ್ಮಪಾಶದಿಂದ ಮುಕ್ತಿ ಎಂಬುದು ಹೀಗೆಯೇ ಅಂದುಕೊಳ್ಳುತ್ತಾ ಚಿದ್ಗಣಾನಂದ ಸ್ವಾಮಿಗಳ ಸಮಾಧಿಯೊಳಗ ಸ್ವಸ್ಥರಾಗಿ ಆನಂದದಿಂದ ಮಲಕ್ಕೋತಾರ. ಆ ಕಾಲದಲ್ಲಿ ಅನೇಕ ಮಂದಿ ಲಿಂಗಾಯತರು ಮಹಾತ್ಮರ ಕಡೆಗೆ ಬಂದು ಪೂಜಾ ನಮಸ್ಕಾರಾದಿಗಳನ್ನು ಮಾಡ್ಕೊಂಡು ಹೋಗಿದ್ರು. ಸಿದ್ಧ ಸದ್ಗುರುನಾಥನ ಈ ಕೀರ್ತಿಯನ್ನ ಕೇಳಿ ಒಬ್ಬ ಲಿಂಗಾಯತ ಬಹು ಮತ್ಸರದಿಂದ ರಾತ್ರಿ ಹೊತ್ತಿಗೆ ಅವರ ಕಡೆಗೆ ಬಂದಂತಾನ, ನೀನು ಲಿಂಗವಿಲ್ಲದ ಬವಿ ಇದ್ದು ಲಿಂಗಾಯತರ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಳ್ತೀಯ, ಅದಕ್ಕೀಗ ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ತೇನೆ. ಹೀಗೆಂದು ಆ ದುಷ್ಟಮತಿಯು ಕಟ್ಟೆಯ ಮೇಲೆ ಕೂತಿದ್ದ ಸಿದ್ಧಾರೂಢಜ್ಜರನ್ನ 2 ತೋಳುಗಳಿಂದ ಹಿಡಿದು ಮೇಲಕ್ಕೆ ಎತ್ತಿ ಕಲ್ಲಿನ ಮೇಲೆ ಅಪ್ಪಳಿಸಿದ. ಮತ್ತ ಸಿದ್ಧಾರೂಢಜ್ಜರನ ಹೊಡೆಯಬೇಕಂತೇಳಿ ಆತ ಯತ್ನಿಸುವಾಗ ಏನೋ ಒಂದು ಸಪ್ಪಳವನ್ನು ಕೇಳಿ ಓಡಿ ಹೋದ. ಸಿದ್ಧ ಮುನಿಗಳ ಸರ್ವಾಂಗವು ರಕ್ತಮಯ ಆಗಿತ್ತು. ಮೊಳಕಾಲು ಗಾಯವಾಗಿ ಸೋರ್ತಿದ್ದ ರಕ್ತವನ್ನು ಅವರು ಒರೆಸಿಕೊಳ್ತಾ ಸ್ವಸ್ಥಚಿತ್ತರಾಗಿ ಕುಳಿತರು. ಪರ ಶರೀರದಂಥ ಸ್ವಶರೀರವನ್ನು ನೋಡುತ್ತಿರುವ ಮಹಾತ್ಮರು ಚಿತ್ತದಲ್ಲಿ ದುಃಖಾನುಸಂಧಾನವಿಲ್ಲದೆ ಬ್ರಹ್ಮಾನಂದದಲ್ಲಿ ಸಂಲಗ್ನ ಚಿತ್ತರಾದರು. ಮಾರನೇ ದಿನ ಮುಂಜಾನೆ ನಿತ್ಯದಂಥ 12 ಮಠದ ಸ್ವಾಮಿಗಳು ಬಂದು ಸಿದ್ಧಾರೂಢಜ್ಜರನ್ನ ನೋಡಿ ಮೈಯೆಲ್ಲ ರಕ್ತಮಯ ಆಗಿದ್ದನ್ನು ಕಂಡು ಇದೇನಾಯ್ತು ಅಜ್ಜಾರ ಅಂತ ಕೇಳ್ತಾರೆ. ಅದಕ್ಕೆ ಮಹಾತ್ಮರು ಅಂತಾರ, ಪ್ರಾರಬ್ಧವು ತಾನು ಭೋಗ ಕೊಟ್ಟು ಕ್ಷಯವಾಗುತ್ತದೆ. ಹೀಗೆ ವಿದೇಹ ಕೈವಲ್ಯವನ್ನು ಸಮೀಪಕ್ಕೆ ತಂದು ನನಗೆ ಸಹಾಯವಾಗುವುದು ಅಂದರು. ಆಗ ಆ ಸ್ವಾಮಿಗಳು ಮನಸ್ಸಿನಲ್ಲಿ ಬಹಳ ತಳಮಳಗೊಂಡು ಸದ್ಗುರುನಾಥರನ್ನ ತಮ್ಮ ಮಠಕ್ಕೆ ಕರ್ಕೊಂಡು ಹೋಗಿ ತಮ್ಮಲ್ಲಿ ಇಟ್ಕೊಂಡ್ರು. ಅಲ್ಲಿ ಬಹು ಪ್ರಕಾರ ಉಪಚಾರ ಮಾಡಿದ ಕೆಲವು ದಿನಗಳ ಮೇಲೆ ಗಾಯಗಳೆಲ್ಲ ಮಾದು ಸಿದ್ಧಾರೂಢಜ್ಜರು ಸಶಕ್ತರಾದರು. ಅನಂತರ ಅವಧೂತರು ಸ್ವಸ್ಥಾನಕ್ಕೆ ಹೋಗಿ ಪೂರ್ವದಂತೆ ಹಗಲೊಳಗೆ ದನ ಕಾಯುವ ಹುಡುಗರು ಕೂಡ ಆಡುತ್ತಾ ರಾತ್ರಿ ಕಾಲದಲ್ಲಿ ಚಿದ್ಗಣಾನಂದ ಸಮಾಧಿಯೊಳಗೆ ಹೋಗಿ
ಶಯನ ಮಾಡುತ್ತಿದ್ರು. ಈ ಪ್ರಕಾರ ಸಿದ್ಧರು ಕಾಲಹರಣ ಮಾಡುತ್ತಿರುವಾಗ ಅವರ ದರ್ಶನಕ್ಕೆ ಬಹು ಜನರು ಬರತೊಡಗಿದ್ರು. ಇದನ್ನ ನೋಡ್ಲಾರ್ದ ಮೂರ್ಖರಾದವರು ಆ ಮಹಾತ್ಮರ ಜೀವಕ್ಕ ಘಾತ ಮಾಡ್ಲಿಕ್ಕ ನೋಡ್ತಿದ್ರು. ಅವ್ರು ಒಂದಿನ ಮಹನೀಯರನ್ನ ಎತ್ಕೊಂಡು ಹೋಗಿ ಒಂದು ಬಾವಿಯೊಳಗೆ ಚೆಲ್ತಾರ. ಅಲ್ಲಿ ಕಲ್ಲು ಮುಳ್ಳುಗಳು ಮೈಗೆ ನಟ್ಟು ಬಹಳ ದುಃಖಪಟ್ರು ಅಜ್ಜಾರು. ಆದ್ರೆ ಈ ಪ್ರಕಾರದ ದುಃಖಗಳನ್ನ ದ್ವೇಷರಹಿತರಾಗಿ ಸಹನ ಮಾಡುತ್ತಿರುವುದರಿಂದ ಸಿದ್ಧಾರೂಢರ ಮನಸ್ಸಿಗೆ ದಿನೇ ದಿನೇ ಶಾಂತಿ ಹೆಚ್ಚುತ್ತಾ ನಡೆಯಿತು. ಇಷ್ಟು ಮಾಡಿದರೂ ಸ್ವಾಮಿಗಳು ಸಾಯಲಿಲ್ಲ ಅಂತೇಳಿ ಆ ಮೂರ್ಖರು ಒಮ್ಮೆ ಮಹಾತ್ಮರನ್ನ ಒಂದು ಹಾಳುಬಿದ್ದ ಮನೆಯೊಳಗ ಹಾಕಿ ದ್ವಾರವನ್ನ ಭದ್ರಪಡಿಸಿ ಹೋದ್ರು. ಅಲ್ಲಿ ಚಿಕ್ಕಾಡು, ಗುಂಗಾಡು, ಕಡಿಜೀರಿಗೆ ಹುಳ ಮುಂತಾದವುಗಳಿಂದ ಬಹಳ ದುಃಖವಾಗುವುದನ್ನೆಲ್ಲ ಸಹನ ಮಾಡ್ತಾ 3 ದಿವಸಗಳ ಪರ್ಯಂತ ಇರ್ತಾರ. ಪರಮಾತ್ಮನು ಬಂದು, ಪರಮ ಪ್ರಿಯನೇ ಏಳು ಏಳು, ನಿನ್ನ ಸಂಕಟವನ್ನ ಹರಣ ಮಾಡಲಿಕ್ಕೆ ನಾನು ಬಂದಿರುತ್ತೇನೆ ಅಂತಾರೆ. ಅಂಥೇಳಿ ಬಹು ಕರುಣೆಯಿಂದ ಹೊರಗೆ ಕರೆತಂದು ತನ್ನ ಹಸ್ತವನ್ನ ಸಿದ್ಧರ ಮೈಮೇಲೆಲ್ಲ ಸವರ್ತಾರ. ಪರಮಾತ್ಮನು ಅವರ ದುಃಖವೆಲ್ಲ ಶಾಂತ ಆಗಿ ಈ ಪ್ರಕಾರ ಸಿದ್ಧಾರೂಢರಿಗೆ ಬಂದ ಸಂಕಟಗಳನ್ನೆಲ್ಲ ಪರಮಾತ್ಮನು ಪ್ರಾರ್ಥಿಸದೆ ಬಂದು ನಿವಾರಣೆ ಮಾಡಿ ಮಹಾತ್ಮರ ಶರೀರವನ್ನ ಮುಮುಕ್ಷುಗಳ ಮತ್ತು ಆರ್ತರ ಉದ್ದೇಶಕ್ಕಾಗಿ ರಕ್ಷಿಸುತ್ತಿದ್ದನು. ಹೀಗಿರುತ್ತಾ ಲಿಂಗಾಯತ ಮತಾಭಿಮಾನಿಗಳಾದರೂ ಒಂದು ದೊಡ್ಡ ಸಭೆಯನ್ನ ಮಾಡಿಸಿ ಈ ಬವಿಗೆ ಯಾರು ನಮಸ್ಕಾರ ಮಾಡಬಾರ್ದು ಎಂದು ನಿರ್ಣಯವನ್ನ ಟರಾಯಿಸಿದ್ರು. ಆದರೂ ಮುಮುಕ್ಷಗಳಾದವರು ಅದನ್ನ ಮನ್ನಿಸದೆ ಸಿದ್ಧಾರೂಢರ ಕಡೆಗೆ ಬಂದು ನಮನ ಮಾಡುತ್ತಿದ್ರು. ಇದನ್ನ ಹಂದರಯ್ಯನೆಂಬ ಲಿಂಗಾಯತ ನೋಡಲಾಗದೆ ತಾಸು ರಾತ್ರಿ ಇರುವಾಗ ಬಂದು ಸಿದ್ಧ ಗುರುಗಳನ್ನು ಎಬ್ಬಿಸಿ ನಿಂದಿರಿಸಿ ಅವರ ಮಸ್ತಕದ ಮೇಲೆ ತನ್ನ ಪಾದರಕ್ಷೆಯನ್ನ ಇಟ್ಟು, ನೋಡು, ಇದು ಕೆಳಕ್ಕೆ ಬಿತ್ತೆಂದರೆ ನಿನ್ನ ಹೆಣ ಬೀಳುವ ಇದು ಕೆಳಕ್ಕೆ ಬಿತ್ತೆಂದರೆ ನಿನ್ನ ಹೆಣ ಬೀಳುವಂತೆ ಹೊಡೆಯುವೆನು ಅಂತನ. ಮಹಾತ್ಮರು ಶಾಂತಿ ಹಿಡಿದು 1 ತಾಸು ತನಕ ಸುಮ್ಮನೆ ನಿಂದಿರ್ತಾರ. ಕಡಿಗೆ ಸ್ವಲ್ಪ ಚಲನವಾದ ಕೂಡಲೇ ಆ ಮಚ್ಚೆ ಕೆಳಗೆ ಬಿತ್ತು. ಆಗ ಶೇಂದಿ ಕುಡಿದು ಅಮಲಿನಲ್ಲಿದ್ದ ಹಂದ್ರಯ್ಯ ಒಂದು ಕಟ್ಟಿಗೆಯಿಂದ ಸದ್ಗುರುನಾಥರನ್ನ ಯಥೇಷ್ಟ ಹೊಡೆದು ಅಂತಾನ, ನೀನು ಆರುಡನಾದ ಮೇಲೆ ಯಾಕೆ ಶೇರೆ ಕುಡಿಬಾರ್ದು? ಶೇರೆ ಕುಡಿದರೆ ನೀನು ಭೇದರಹಿತನಾಗುವಿ, ಇಲ್ಲದಿದ್ದರೆ ನಿನಗೆ ಆರೂಢ ಅನ್ನಬಾರದು. ಹೀಗಂದು ಪೆಟ್ಟು ತಾಳಲಾರದೆ ಬಿದ್ದಿರುವ ಮಹಾತ್ಮರನ್ನ ಆ ದುಷ್ಟ ಕಾಲಿಂದ ಒದೆಯುತ್ತಿದ್ದನು. ಇಷ್ಟರೊಳಗ ಬೆಳಿಗ್ಗೆ ಆತು. ಸಿದ್ಧರು ಆತನನ್ನು ಕುರಿತಂತಾರ, ಸ್ವಾಮಿ, ಇಷ್ಟೊತ್ತಿಲ್ಲಿ ಯಾರೂ ಇರಲಿಲ್ಲ, ನಿನ್ನ ಕಾರ್ಯ ನಿರ್ವಿಘ್ನವಾಗಿ ನಡೀತು. ಈಗ ಊರೊಳಗಿಂದ ಭಕ್ತ ಜನರು ಭಜನೆಗೆ ಬರುವ ವೇಳೆ ಆತು. ನೀನು ಬೇಗ ನಿನ್ನ ದಾರಿ ಹಿಡಿ. ನೀನು ನನಗೆ ಈ ಪ್ರಕಾರ ಉಪಚಾರ ಮಾಡುವುದನ್ನ ಆ ಕ್ರೋಧಿ ಜನ ಕಂಡ್ರ ನಿನಗವರು ಬಹಳ ಹೊಡೆದ್ಗಿಡ್ದಾರು, ಅದನ್ನ ನಂಗೆ ನೋಡಕ್ಕಾಗುವುದಿಲ್ಲ. ಇದನ್ನು ಕೇಳಿ ಆ ಹಂದ್ರಯ್ಯ ಆಗಿಂದಾಗ ಓಡಿ ಹೋದ. ಅಷ್ಟರೊಳಗ ಊರೊಳಗಿನ ಭಕ್ತರು ಬಂದು ಅಜ್ಜಾರನ್ನ ನೋಡ್ತಾರ. ಮಹಾತ್ಮರ ಸರ್ವಾಂಗ ಎಲ್ಲ ಜರ್ಜರವಾದದ್ದು, ಮೈ ಮೇಲೆ ಬಾಸಳೆಗಳು ಎದ್ದದ್ದು ಕಂಡ ಬಹು ದುಃಖಿತರಾಗಿ, ಸ್ವಾಮಿ, ರಾತ್ರಿಯೊಳಗೆ ಯಾವ ದುಷ್ಟಮತಿಯು ಬಂದು ನಿಮಗೆ ಹೊಡೆದ ಹೇಳ್ರಿ, ಆತನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡ್ತೇವಿ ಅಂತಾರ. ಅದನ್ನು ಕೇಳಿ ಸಿದ್ಧಾರೂಢ ಅಜ್ಜಾರು ನಸುನಗುತ್ತಾ, ಸಂಭವಿಸಬೇಕಾದ್ದು ಸಂಭವಿಸಲಿಕ್ಕೇ ಬೇಕು,
ನೀವು ವ್ಯರ್ಥ ಚಿಂತೆ ಮಾಡಬೇಡ್ರಿ. ಪ್ರಾರಬ್ಧದಿಂದ ಸುಖ ದುಃಖಗಳು ಬಂದ ಹಾಗೆಲ್ಲ ಕರ್ಮಕ್ಷಯವಾಗುತ್ತಿದೆ. ಅವುಗಳ ನಿವಾರಣಾರ್ಥ ಯತ್ನ ಮಾಡಿದರೆ ಅವೇ ಸಂಚಿತವಾಗಿ ಪುನಃ ಜನ್ಮಕ್ಕೆ ಕಾರಣ ಆಗ್ತವ. ಆದ್ದರಿಂದ ಮೋಕ್ಷಾಧಿಕಾರಿಯು ಇತರರ ದೂಷಣ ವಂದನಾದಿಗಳಿಂದ ವಿಕಾರ ಹೊಂದದ ಅಂತಃಕರಣದಲ್ಲಿ ನಿರಂತರ ಶಾಂತಿಯನ್ನ ರಕ್ಷಿಸುತ್ತಿರಬೇಕು ಅಂತೇಳಿ ನುಡಿದ ಭಾಷಣವನ್ನು ಕೇಳಿ ಆ ಭಕ್ತ ಜನರೆಲ್ಲರೂ ಸದ್ಗತಿತರಾಗಿ ಕಣ್ಣುಗಳಿಂದ ಪ್ರೇಮಾಶ್ರುಗಳನ್ನು ಸುರಿಸುತ್ತಾ, ಆಹಾ, ಸಾಕ್ಷಾತ್ ಪರಮಾತ್ಮನೇ ಅವತರಿಸಿರುವನು, ಇಲ್ಲದಿದ್ದರೆ ಇಂಥ ಶಾಂತಿ ಹೇಗಿರಬೇಕು ಎಂದು ಅನ್ನುತ್ತಾ ಆ ದಿನ ಬಹಳ ಹೊತ್ತು ಕುಳಿತುಕೊಂಡು ನಂತರ ಹೊರಟು ಹೋದರು. ಸಿದ್ಧರಿಗೆ ಹೊದ್ಕೊಳ್ಳಾಕ ಯಾರಾದರೂ ದೋತ್ರ ಕೊಟ್ರೆ ಯಾವನೊಬ್ಬ ಪಾಪಿ ನರನು ಬಂದು ಅದನ್ನು ಕಸಿದುಕೊಂಡು ಹೋಗುತ್ತಿದ್ದ. ಸೀಗಿ ಹುಣ್ಣಿಮೆ ದಿವಸ ಸಿದ್ಧಾರೂಢಜ್ಜರು ಹೆಗ್ಗೇರೆ ಕಟ್ಟೆ ಮೇಲೆ ಕೂತಿರಲು ಊರೊಳಗಿಂದ ಒಬ್ಬ ಲಿಂಗಾಯತ ಅನ್ನದ ಬುಟ್ಟಿ ಹೊತ್ಕೊಂಡು ಹೋಗುವಾಗ ಕೈಯಲ್ಲಿ ಬೆಂಕಿ ಕುಳ್ಳು ಹಿಡಿದಿರುವ ಅವನು ಸ್ವಸ್ಥ ಕೂತಿದ್ದ ಸಿದ್ಧರನ್ನ ನೋಡಿ ಅಂತಾನ, ಇವನು ಸಾಧು ಅನ್ನಿಸಿಕೊಂಡು ಮೌನ ಹಿಡಿದು ಹೀಗೆ ಸುಮ್ಮನೆ ಕೂತು ಮಂದಿಗೆ ಹುಚ್ಚು ಹಿಡಿಸುತ್ತಾನೆ. ಈಗ ಅನಾಯಾಸದಿಂದ ಇವನ ಪರೀಕ್ಷೆ ಮಾಡುವ ಅಂತೇಳಿ ಆ ದುಷ್ಟ ತನ್ನ ಕೈಯೊಳಗಿನ ಸುಡುವ ಕುಳ್ಳನ್ನ ಮಹಾತ್ಮರ ಬರೇ ಮಸ್ತಕದ ಮೇಲಿಟ್ಟು ಹೊರಟು ಹೋದ. ಆಗ ಸದ್ಗುರುಗಳು ಸ್ವಸ್ಥ ಚಿತ್ತದಿಂದಿದ್ದು ಅದನ್ನು ತೆಗೆದು ಚೆಲ್ಲಲಿಕ್ಕೆ ಯತ್ನಿಸದೆ ಮನಸ್ಸಿನಲ್ಲಿ ಅಂದುಕೋತಾರ, ನನ್ನ ಬಾಲ್ಯಾವಸ್ಥೆಯಲ್ಲಿ ಒಂದು ಮಹಾಸರ್ಪವು ಮಸ್ತಕದ ಮೇಲೆ ಹತ್ತಿಕೊಂಡಿತ್ತು. ಆಗ ಈಶ್ವರನ ಭೂಷಣವು ನನ್ನ ಮಸ್ತಕದ ಮೇಲೆ ಶೋಭಿಸುತ್ತದೆ ಅಂದ್ಕೊಂಡಿದ್ದೆ. ಈಗಲಾದರೂ ಇದು ಪ್ರಭುವಿನ ತೃತೀಯ ನಯನವು ನನ್ನ ಶಿರದ ಮೇಲೆ ಬಂದಿರುತ್ತದೆಂದು ತಿಳಿದು ಸಮಾಧಾನದಿಂದ ಕುಳಿತಿದ್ರು. ಅಷ್ಟರಲ್ಲಿ ಅಲ್ಲೇ ಹೋಗುತ್ತಿದ್ದ ಒಬ್ಬ ಪುರುಷನು ಸಿದ್ಧಾರೂಢರ ಈ ಸ್ಥಿತಿಯನ್ನು ನೋಡಿ ಆ ಲಿಂಗಾಯತನಿಗೆ ಯಥೇಷ್ಟ ಬೈದು ಒಂದು ಕೋಲಿನಿಂದ ಆ ಸುಡುವ ಕುಳ್ಳನ್ನು ತೆಗೆದು ಚೆಲ್ಲಿದ. ಮಹಾತ್ಮರ ಚಲನವನ್ನ ಮಾಡುವವರ ಸಲುವಾಗಿ ಬ್ರಹ್ಮದೇವರು ನರಕದಲ್ಲಿ ಮಹಾಭಯಂಕರವಾದ ವೈತರಣಿ ನದಿಯನ್ನ ನಿರ್ಮಿಸಿದ್ದಾರೆ. ಅದರಲ್ಲಿ ಅಂಥ ದುಷ್ಟಮತಿಗಳು ಆಕಲ್ಪ ಪರ್ಯಂತ ಬಿದ್ದಿರುವರು. ಹಳೆ ಹುಬ್ಬಳ್ಳಿಯಲ್ಲಿ ಉಜ್ಜನ್ನನವರ ಭೀಮಪ್ಪ ಎಂಬಾತ ಪುತ್ರ ಇಚ್ಛೆಯಿಂದ ಅಪಾರ ಸತ್ಕರ್ಮಗಳನ್ನು ಮಾಡುತ್ತಿದ್ದ. ಆತನು ಕಡೆಗೆ ಸಿದ್ಧ ಮುನಿಗಳಲ್ಲಿ ಶ್ರದ್ಧಾವುಳ್ಳವನಾಗಿ ಅವರ ಸೇವೆಯಲ್ಲಿ ಅನನ್ಯ ಭಾವದಿಂದ ತತ್ಪರನಾದನು. ಬಹು ದಿವಸ ಮಹಾತ್ಮರ ಸೇವೆಯನ್ನ ಮಾಡಿ ಒಮ್ಮೆ ಪ್ರಾರ್ಥಿಸುತ್ತಾರೆ, ಹೇ ಸದ್ಗುರುದೇವ, ಕೃಪೆಯಿಂದ ನನಗೊಬ್ಬ ಉತ್ತಮನಾದ ಪುತ್ರನನ್ನ ದಯಪಾಲಿಸಬೇಕು. ಈ ಪ್ರಾರ್ಥನೆಯನ್ನ ಕೇಳಿ ಸದ್ಗುರುಗಳು, ಕೇಳೇ ಸದ್ಭಕ್ತನೇ, ನಿನಗೆ ಜ್ಞಾನದಾಯಕನಾಗಿ ಉಭಯ ಕುಲಗಳನ್ನು ಉದ್ಧರಿಸುವ ಜ್ಞಾನಿ ಸುತನು ಬೇಕೋ ಅಥವಾ ಸಂಸಾರ ತಾಪಗಳನ್ನು ಬೆಳೆಸುವಂಥ ಕರ್ಮ ರಚಿತ ಪುತ್ರನು ಬೇಕೋ ಅಂತೇಳಿ ಕೇಳ್ತಾರ. ಆ ಶುದ್ಧಾಂತಕರಣಿಯಾದ ಭೀಮಪ್ಪ ಅಂತಾನ, ನನಗೆ ಜ್ಞಾನಿ ಪುತ್ರನನ್ನೇ ಕೊಡಿರಿ. ಇದಕ್ಕೆ ಸದ್ಗುರುನಾಥರು, ಹಾಗಾದರೆ ನನ್ನನ್ನೇ ಪುತ್ರನೆಂದು ಭಾವಿಸಿ ಸೇವಿಸುತ್ತಿರು, ಇದರಿಂದ ನಿನಗೆ ಅಕ್ಷಯವಾದ ಫಲವು ಪ್ರಾಪ್ತಿಯಾಗುವುದು. ಅಂಥ ಫಲ ಮತ್ಯಾವ ಪುತ್ರನಿಂದಲೂ ನಿನಗಾಗದು ಅಂತೇಳಿ ನುಡಿತಾರ. ಭೀಮಪ್ಪಗ ಬಹಳ ಆನಂದ ಆಗಿ ಅಂದಿನಿಂದ ಸಿದ್ಧನಾಥರು ಭೀಮಪ್ಪನ ಮನೆಯೊಳಗ ಇರಲಾರಂಭಿಸ್ತಾರ. ಅಲ್ಲಿ ನಾನಾ ಪ್ರಕಾರದ ಲೀಲಾ ತೋರಿಸಿ ಆ ದಂಪತಿಗಳಿಗೆ ಬಹು ಆನಂದ ಪಡಿಸುತ್ತಿದ್ರು. ಈ ಪ್ರಕಾರ ಅವರನ್ನು ಉದ್ಧರಿಸಿದರು. ಆದರೆ ಈ ಭವಿಯ ಸಂಗತಿ ಹಿಡಿದಿರುವನೆಂದು ತಿಳಿದು ಲಿಂಗಾಯತರು ಅವನಿಗೆ ದೂಷಣೆ ಕೊಟ್ಟು ಕುಲದಿಂದ ಬಹಿಷ್ಕಾರ ಕೊಟ್ಟರು. ಆದರೆ ಸ್ವಸ್ಥ ಚಿತ್ತದಿಂದ ಇದ್ದು ಸದ್ಗುರು ಸೇವೆಯನ್ನ ಯಥಾಪ್ರಕಾರ ಮಾಡುತ್ತಿದ್ದನು.
ಮುಂದಿನ ಅಧ್ಯಾಯದೊಳಗಿನ ವಿಚಿತ್ರವಾದ ಕಥೆಯನ್ನು ಹೇ ಶ್ರೋತ್ರಾ ಜನರೇ ಆದರದಿಂದ ಕೇಳ್ರಿ. ಅದರ ಶ್ರವಣದಿಂದ ಸರ್ವ ದುಃಖವೆಲ್ಲ ಪರಿಹಾರ ಆಗಿ ಅಪಾರವಾದ ಸುಖ ಪ್ರಕಟ ಆಗ್ತೈತಿ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ 12ನೆಯ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು. ಓಂ ತತ್ಸತ್. ಎಲ್ಲರಿಗೂ ಧನ್ಯವಾದಗಳು.